ಎಸ್.ಕೆ ಸೂಪರ್ ಟಿ.ಎಂ.ಟಿ, ದ ಲಾಂಗ್ ಲೈಫ್ ಟಿ.ಎಂ.ಟಿ. ಚಿಕ್ಕಮಗಳೂರಿನಲ್ಲಿ ದೇವಸ್ಥಾನದಲ್ಲಿ ಗಂಟೆ ಬಾರಿಸೋದಕ್ಕೆ ಅನುಮತಿಯನ್ನು ಪಡ್ಕೊಳ್ಬೇಕಾದಂತಹ ದುಸ್ಥಿತಿ ನಿರ್ಮಾಣ ಆಯ್ತಾ ಅನ್ನೋದು ನಮ್ಮ ಪ್ರಶ್ನೆ. ಗಂಟೆ ಹಾಗೂ ಪೂಜೆಯ ಆರಾಧನಾ ವಿಧಾನಕ್ಕೆ ಇನ್ನೊಬ್ಬರ ಪರ್ಮಿಷನ್ ಬೇಕಾ? ಇಲ್ಲಿ ಈಶ್ವರ ದೇವಸ್ಥಾನದ ಗಂಟೆ ಜಾಗಟೆ ಮನಸ್ಸಿಗೆ ಕಿರಿಕಿರಿಯಂತೆ ಜೋರಾಗಿ ಗಂಟೆ ಸದ್ದು ಮಾಡಬಾರ್ದವರು ಅಂತ ಮುಸ್ಲಿಂ ವ್ಯಕ್ತಿಯೊಬ್ಬ ಕಿರಿಕ್ ತೆಗೆದು ಸ್ಟೇಷನ್ ಮೆಟ್ಲೇರಿರೋದು. ಗಂಟೆ ಜಾಗಟೆ ಬಾರಿಸೋದನ್ನು ನಿಲ್ಸಕ್ಕೆ ಹೇಳಿ ಅವ್ರಿಗೆ ಅಂತ ಈ ವ್ಯಕ್ತಿ ಹೋಗಿರೋದು. ಈ ವ್ಯಕ್ತಿ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಸ್ಥಳಕ್ಕೆ ಬಂದ್ರಂತೆ ಪೊಲೀಸ್ ಮಹಾಶಯರು. ಬಂದು ಅರ್ಚಕರಿಗೆ ಬುದ್ಧಿವಾದ ಹೇಳಿದ್ರಂತೆ. ಗಂಟೆ ಶಬ್ದ ಹೊರಗೆ ಬಾರದಂತೆ ಎತ್ತರವಾಗಿ ಗೋಡೆಯನ್ನ ಕಟ್ಟೋದಕ್ಕೆ ಸಲಹೆಯನ್ನ ಕೂಡ ಕೊಟ್ರಂತೆ. ಚಿಕ್ಕಮಗಳೂರು ನಗರದ ಹಳೆ ಉಪ್ಪಳ್ಳಿಯ ಈಶ್ವರ ದೇಗುಲದಲ್ಲಿ ಈ ಘಟನೆ ಆಗಿದೆ. ಬಟ್ ನಮಗೆ ಆಶ್ಚರ್ಯ ಅನ್ಸೋದು ಪೊಲೀಸರ ಕಾರ್ಯವೈಖರಿ. ಇಲ್ಲಿ ಬುದ್ಧಿ ಇವರು ಹೇಳಬೇಕಾಗಿದ್ದು ಯಾರಿಗೆ? ಆ ಮುಸ್ಲಿಂ ವ್ಯಕ್ತಿಗೆ. ನಿಮ್ಮಲ್ಲಿ 5 ಸಲ ಅಲ್ಲಾಹು ಅಕ್ಬರ್ ಅಂತ ಹೇಳ್ತೀರಾ, ನಿಮ್ಮಲ್ಲಿ 5 ಸಲ ಜೋರಾಗಿ ಕಿರುಚಿ ಆಜಾನ್ ಮೂಲಕ ಸ್ಪೀಕರ್ನ ಮೂಲಕ ಹೇಳ್ತೀರಾ, ಅದನ್ನು ಸಹಿಸ್ಕೊಳ್ತಾರೆ ಉಳಿದವರು. ಅಂದರೆ ಉಳಿದವರ ಆರಾಧನೆಯನ್ನು ನೀವು ಸಹಿಸ್ಕೋಬೇಕು ಅಂತ ಬುದ್ಧಿ ಹೇಳಬೇಕಾಗಿದ್ದು ಅವನಿಗೆ. ಅದು ಬಿಟ್ಟು ಇಲ್ಲಿ ಅರ್ಚಕರಿಗೆ ಬಂದು ಹೇಳ್ತಾರೆ ಅಂದರೆ ಏನು ಹೇಳೋಣ ಇವ್ರಿಗೆ? 2ಕ್ಕೆ ನಮಗೆ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಇನ್ನೇನು ಹೊರಡಬೇಕು ಅಂದಾಗ ಬಂದುಬಿಟ್ಟು ನಮಗೆ ಫಸ್ಟು ಪೊಲೀಸ್ನವ್ರು ಬಂದುಬಿಟ್ಟು ನೀವು 6:30ಗೆ ಬೆಳಗ್ಗೆ ದೇವಸ್ಥಾನದಲ್ಲಿ ಸ್ಪೀಕರ್ ಆನ್ ಮಾಡ್ತೀರಾ ಅಂತ ಹೇಳಿದರು. ಮೈಕ್ ಆನ್ ಮಾಡ್ತಾರೆ ಅಂತ. ನಾವು ಮೈಕ್ ಆನ್ ಮಾಡೋದಿಲ್ಲ, ಬರೀ ಸ್ಪೀಕರ್ ಮಾತ್ರ. ಅದೂ ಅದರ ಡೆನ್ಸಿಟಿ ಭಾಳ ಸೌಂಡು, ಒಂದು 5 ಮನೆಗೂ ಕೇಳಿಸಲ್ಲ. ಮತ್ತು ಜಾಗಂಟೆ ನಾವು ದೇವರ ಮಂಗಳಾರತಿ ಸಮಯ ಕಾನೂನಿನಲ್ಲಿ ಎಲ್ಲರೂ ಸಮಾನರು ಅಂತ ಹೇಳ್ತೀವಿ. ಬಟ್ ಕೆಲ ಸಮುದಾಯಕ್ಕೆ ಸೇರಿದವರು ಮಾತ್ರ ತುಸು ಹೆಚ್ಚೇ ಸಮಾನರು ಅಂತ ಕಾಣಿಸುತ್ತೆ ಕೆಲ ಬೆಳವಣಿಗೆಗಳನ್ನು ನೋಡಿದಾಗ.